ಗುರುದೇವ್, ಮೀನರಾಶಿಯವರ ಜೂನ್ ತಿಂಗಳ ಭವಿಷ್ಯ ಯಾವ ರೀತಿ ಇರುತ್ತೆ? ಯಾವ ಕೆಲಸ ಮಾಡೋದ್ರಿಂದ ಅದೃಷ್ಟ ಬರುತ್ತೆ? ಯಾವ ಕೆಲಸವನ್ನ ಮಾಡದೇ ಇರೋದು ಒಳ್ಳೇದು? ನಿಮ್ಮ ಜೀವನದಲ್ಲಿ ಈ ಘಟನೆ ಜೂನ್ ತಿಂಗಳಲ್ಲಿ ನಡೆಯುತ್ತೆ. ಆ ಘಟನೆ ಯಾವುದು ಅಂತ ಹೇಳಿ ತಿಳಿಸ್ಕೊಡ್ತಾ ಇದ್ದೇನೆ. ಮೊದಲನೇ ಸರಿ ನಮ್ಮ ಚಾನಲ್ಗೆ ಬಂದಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಮೀನರಾಶಿಯ ಗುರು ಸಂಚಾರ ಫಲದ ಬಗ್ಗೆ ತಿಳಿಸ್ಕೊಡ್ಬೇಕಾದ್ರೆ ಈ ವಿಶೇಷವಾಗಿರ್ತಕ್ಕಂತಹ ಮಣಿಗಳ ಬಗ್ಗೆ ನಾನು ತಿಳಿಸ್ಕೊಟ್ಟಿದ್ದೆ. ಈ ವಿಶೇಷವಾಗಿರ್ತಕ್ಕಂತಹ ಮಣಿಗಳನ್ನ ಯಾವ ರೀತಿ ಧರಿಸಬೇಕು, ಯಾಕೆ ಧರಿಸಬೇಕು ಅಂತ ಹೇಳಿ ಬಹಳಷ್ಟು ಜನ ಪ್ರಶ್ನೆಗಳನ್ನ ಕೇಳ್ತಾ ಇದ್ರಿ. ಅದೆಲ್ಲದಕ್ಕೂ ಕೂಡ ಉತ್ತರವನ್ನು ತಿಳಿಸ್ಕೊಡ್ತಾ ಇದ್ದೇನೆ. ಸಾಮಾನ್ಯವಾಗಿ ನಮಗೆ ಗೊತ್ತಿರತಕ್ಕಂಥದ್ದು ಪ್ರಮುಖ ರತ್ನಗಳು ಅಂದ್ರೆ ಈ ನವರತ್ನ, ಈ ನವಗ್ರಹಗಳಿಗೆ ಸಂಬಂಧಪಟ್ಟಂತಹ ನವರತ್ನಗಳು. ಆದರೆ ಇವತ್ತಿನ ಒಂದು ಕಾಲಘಟ್ಟದಲ್ಲಿ ನವರತ್ನವನ್ನು ನೀವು ಧರಿಸಬೇಕು ಅಂದ್ರೆ ಅದು ಒರಿಜಿನಲ್ ಕ್ವಾಲಿಟಿ, ಒಳ್ಳೆ ಕ್ವಾಲಿಟಿಯ ನವರತ್ನಗಳನ್ನು ನೀವು ಧರಿಸಬೇಕು ಅಂದ್ರೆ ಬಹಳಷ್ಟು ಖರ್ಚು ಮಾಡ್ತಕ್ಕಂತಹ ಒಂದು ಪ್ರಮೇಯ ಉಂಟಾಗ್ತದೆ. ಹಾಗಾಗಿ ಸಾಮಾನ್ಯ ಜನರಿಗೆ ಇದು ಅವರ ಕೈಗೆಟಕದ ಬೆಲೆಯಲ್ಲಿ ಇರ್ತದೆ. ಹಾಗಾಗಿ ಇದರ ಉಪರತ್ನಗಳನ್ನ ಧರಿಸೋದು ಕೂಡ ಅಷ್ಟೇ ಒಂದು ನಿಮಗೆ ಬೆನಿಫಿಟ್ ಅನ್ನೋದು ಕೊಡುತ್ತದೆ. ಹಾಗೆ ನವರತ್ನಗಳನ್ನ ನೀವು ರಾಶಿಯನುಗುಣವಾಗಿ ಧರಿಸೋದ್ರಿಂದ ಕೆಲವೊಂದು ರಾಶಿಗಳಿಗೆ ನೀವು ಯಾವ ರತ್ನವನ್ನ ಧರಿಸಿರ್ತಿರಲ್ಲ ಆ ಗ್ರಹಗಳೇ ಬಾಧಕ ಸ್ಥಾನದಲ್ಲಿ ಕೂತಿರೋದ್ರಿಂದ ನೆಗೆಟಿವ್ ಕೂಡ ಆಗುವಂತಹ ಸಂಭವಗಳಿರ್ತದೆ. ಅದಕ್ಕಾಗಿ ಈ ಒಂದು ಉಪರತ್ನಗಳನ್ನ ನೀವು ಧರಿಸೋದ್ರಿಂದ ಯಾವುದೇ ರೀತಿಯಾದಂತಹ ನೆಗೆಟಿವ್ ಎಫೆಕ್ಟ್ಗಳು ಖಂಡಿತವಾಗ್ಲೂ ಕೂಡ ನಿಮಗೆ ಆಗುದಿಲ್ಲ. ಹಾಗಾಗಿ ವಿಶೇಷವಾದಂತದ್ದು ಈ ಎಲ್ಲಾ ರಾಶಿಗೆ ಅನುಗುಣವಾಗಿ ನಿಮ್ಮ ಪ್ರತಿಯೊಂದು ರಾಶಿಗೂ ಕೂಡ ಒಂದೊಂದು ರತ್ನಗಳನ್ನ ನಾವಿಲ್ಲಿ ಸಿದ್ಧಪಡಿಸಿರ್ತಕ್ಕಂಥದ್ದು. ಇದನ್ನ ಒಂದು ಬ್ರೇಸ್ಲೆಟ್ ರೂಪದಲ್ಲಿ, ಎಲಾಸ್ಟಿಕ್ ದಾರದಲ್ಲಿ ಬ್ರೇಸ್ಲೆಟ್ ರೂಪದಲ್ಲಿ ನಾವು ಮಾಡಿಕೊಟ್ಟಿದ್ದೇವೆ. ಇದನ್ನ ಯಾವ ರೀತಿ ಧರಿಸಬೇಕು, ಯಾರು ಧರಿಸಬೇಕು, ಯಾವಾಗ ಧರಿಸಬೇಕು, ಈ ರೀತಿ ಹಲವಾರು ಪ್ರಶ್ನೆಗಳು ನಿಮ್ಮಲ್ಲಿ ಕಾಡ್ತಾ ಇರುತ್ತೆ. ಎಲ್ಲದಕ್ಕೂ ಕೂಡ ಉತ್ತರವನ್ನ ನಾನು ತಿಳಿಸ್ಕೊಡ್ತೇನೆ. ಈ ರತ್ನಗಳು ಅಥವಾ ಮಣಿಗಳನ್ನ ಧರಿಸೋದ್ರಿಂದ ಆಗುವಂತಹ ಉಪಯೋಗಗಳೇನು ಅಂತ ಹೇಳಿ ಬಹಳಷ್ಟು ಜನ ಕೇಳ್ತಾ ಇದ್ರಿ. ಅದಕ್ಕೆ ಉತ್ತರ, ನಿಮ್ಮ ಯಾವುದೇ ಕೆಲಸ ಆಗ್ಬೇಕಾದ್ರೂ ಕೂಡ ದೈವ ಬಲ ಅಂತಕ್ಕಂಥದ್ದು ನಿಮ್ಮ ಜೊತೆ ಇದ್ದಾಗ ಮಾತ್ರ ಕೆಲಸ ಕಾರ್ಯಗಳು ಸುಸೂತ್ರವಾಗಿ ನಡೀತದೆ. ಹಾಗಾಗಿ ಈ ರತ್ನಗಳನ್ನು ಧರಿಸೋದ್ರಿಂದ ಕೆಲಸ ಕಾರ್ಯಗಳಲ್ಲಿ ಏನಾದರೂ ಅಡೆತಡೆ ಆಗ್ತಾ ಇದ್ರೆ, ಅರ್ಧಕ್ಕೆ ನಿಂತು ಹೋಗಿದ್ರೆ ಅಥವಾ ಕೆಲಸ 90% ಬಂದು ಏನಾದರೂ ಅಡೆತಡೆಯಾಗಿ ನಿಂತಿದ್ರೆ, ಇದನ್ನ ವಿದ್ಯಾರ್ಥಿಗಳು ಧರಿಸೋದ್ರಿಂದ ಅವರ ವಿದ್ಯೆಯಲ್ಲಿ ಏನಾದರೂ ಕುಂಠಿತ ಆಗ್ತಾ ಇದ್ರೆ, ಅಂದುಕೊಂಡ ಮಾರ್ಕ್ಸ್ ಬರ್ತಾ ಇಲ್ಲ ಅಂದ್ರೆ ಖಂಡಿತವಾಗ್ಲೂ ಕೂಡ 13 ವರ್ಷಕ್ಕಿಂತ ಮೇಲ್ಪಟ್ಟ ವಿದ್ಯಾರ್ಥಿಗಳು ಇದನ್ನ ಧರಿಸ್ಕೊಳ್ಳಿ. ಇದನ್ನ ನಿಮ್ಮ ಎಡಗೈಗೆ ಧರಿಸ್ಕೊಳ್ಳಿ ವಿದ್ಯಾರ್ಥಿಗಳು. ಇದರಿಂದ ನಿಮ್ಮ ವಿದ್ಯಾರ್ಜನೆಯಲ್ಲಿ ತುಂಬಾ ಯಶಸ್ಸು ಸಿಗುತ್ತೆ. ಹಾಗೆ ಗಂಡ ಹೆಂಡತಿ ಜೀವನದಲ್ಲಿ ಏನಾದರೂ ಸಣ್ಣ ಪುಟ್ಟ ಸಮಸ್ಯೆಗಳು, ದಿನನಿತ್ಯ ಕಲಹ ಜಗಳ ಆಗ್ತಾ ಇದ್ರೆ ಈ ಕ್ರಿಸ್ಟಲ್ಗಳನ್ನು ನೀವು ಧರಿಸೋದ್ರಿಂದ ನಿಮ್ಮ ಒಂದು ಗಂಡ ಹೆಂಡತಿ ಜೀವನದಲ್ಲಿ ಆಗ್ತಕ್ಕಂತಹ ಅಡೆತಡೆ, ಯಾವುದಾದ್ರೂ ಗ್ರಹಗತಿಯ ಒಂದು ಒತ್ತಡ ಅಥವಾ ಗ್ರಹಗತಿಯಿಂದ ಉಂಟಾಗ್ತಕ್ಕಂತಹ ತೊಂದರೆಗಳು, ನಿಮ್ಮ ದಶಾಭುಕ್ತಿ ಏನಾದರೂ ಹಾಳಾಗಿತ್ತು ಅಂದ್ರೆ ಈ ಒಂದು ಕ್ರಿಸ್ಟಲ್ಗಳನ್ನು ನೀವು ಧರಿಸೋದ್ರಿಂದ ನಿಮ್ಮ ರಾಶಿಯಾಧಿಪತಿ ಹಾಗೂ ಗುರುವಿನ ಬಲ ಎರಡೂ ಕೂಡ ನಿಮಗೆ ಪ್ರಾಪ್ತಿಯಾಗೋದ್ರಿಂದ ಗಂಡ ಹೆಂಡತಿ ಜೀವನದಲ್ಲೂ ಕೂಡ ಅಭಿವೃದ್ಧಿ ಆಗುತ್ತೆ. ಹಾಗೆ ಆರೋಗ್ಯ ಸಮಸ್ಯೆಗಳು, ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಂದ ನೀವೇನಾದರೂ ಬಳಲ್ತಾ ಇದ್ರೆ ನಿಮ್ಮ ಗ್ರಹಗತಿಗಳು ನಿಮಗೆ ಸಹಾಯ ಮಾಡಿ ಇದನ್ನ ನೀವು ಧರಿಸೋದ್ರಿಂದ ನಿಮ್ಮ ಆರೋಗ್ಯದಲ್ಲೂ ಕೂಡ ಚೇತರಿಕೆ ಕಂಡಂತಹ ಬಹಳಷ್ಟು ಜನರನ್ನ ಕೂಡ ನಾನೇ ನೋಡಿದ್ದೇನೆ. ನೀವು ವ್ಯಾಪಾರ ಮಾಡ್ತಾ ಇದ್ದು ನಿಮ್ಮ ವ್ಯಾಪಾರ ಅಭಿವೃದ್ಧಿ ಆಗ್ತಾ ಇಲ್ಲ, ಅಥವಾ ನೀವು ಕೆಲಸಕ್ಕೆ ಹೋಗ್ತಾ ಇದ್ದೀರಿ ಪ್ರಮೋಷನ್ ಸಿಗ್ತಾ ಇಲ್ಲ, ನೋಡಿ ಎಲ್ಲದಕ್ಕೂ ಬೇಕಾಗಿರುವಂಥದ್ದು ಈ ಗ್ರಹಗತಿಗಳ ನಮಗೆ ಸಪೋರ್ಟ್ ಬೇಕಾಗ್ತದೆ. ಈ ರತ್ನಗಳನ್ನು ನೀವು ನಿಮ್ಮ ಕೈಯಲ್ಲಿ ಏನು ಧರಿಸ್ಕೊಳ್ತಿರಲ್ಲ, ಇದರಿಂದಾಗಿ ನಿಮ್ಮ ಗ್ರಹಗತಿಗಳು ನಿಮ್ಮ ರಾಶಿ ಅನುಗುಣವಾಗಿ ನಿಮ್ಮ ರಾಶಿಯಾಧಿಪತಿ ಹಾಗೂ ಗುರುವಿನ ಬಲ ಎರಡೂ ಕೂಡ ನಿಮಗೆ ಪ್ರಾಪ್ತಿ ಆಗ್ತದೆ. ಪ್ರತಿಯೊಬ್ಬರು ಕೂಡ ಇದನ್ನ ಧರಿಸ್ಕೊಳ್ಳಿ, ಇದರಿಂದ ಖಂಡಿತವಾಗ್ಲೂ ಕೂಡ ನಿಮಗೆ ಶುಭ ಆಗುತ್ತೆ. ಬಹಳ ಟೈಮಿಂದ ಕೋರ್ಟ್ ಕೇಸ್ ಆಗ್ತಾ ಇದ್ದು, ಬಹಳ ಅಲದಾಟ ಆಗ್ತಾ ಇತ್ತು, ಬಹಳ ಸರಿ ಏನೋ ನಿಮಗೆ ಶತ್ರುಗಳು ತುಂಬಾ ತೊಂದರೆ ಕೊಡ್ತಾ ಇದ್ದಾರೆ, ಕೋರ್ಟ್ ಕೇಸ್ ಸಮಸ್ಯೆ ಬಗೆಹರಿತಾ ಇಲ್ಲ, ಅಥವಾ ಶತ್ರುಗಳ ಉಪಟಳ ತುಂಬಾ ಜಾಸ್ತಿ ಆಗಿದೆ, ಏನೇ ಮಾಡಿದ್ರು ಕೂಡ ನೀವು ಒಂದು ನ್ಯಾಯದಾರಿಯಲ್ಲಿ ಹೋಗ್ತಾ ಇದ್ರು ಕೂಡ ಶತ್ರುಗಳು ಬಂದು ತೊಂದರೆ ಕೊಡ್ತಾ ಇದ್ದಾರೆ ಅಂದ್ರೆ ಖಂಡಿತವಾಗ್ಲೂ ಇದು ಧರಿಸೋದ್ರಿಂದ ನಿಮ್ಮ ಗ್ರಹಗತಿಗಳು ಸ್ಟ್ರಾಂಗ್ ಆಗುತ್ತೆ. ಆಗ ಶತ್ರು ಬಾಧೆ, ಕೋರ್ಟ್ ಕೇಸ್ ವಿಚಾರಗಳು ಕೂಡ ನಿವಾರಣೆ ಆಗುತ್ತೆ. ಬಹಳ ಸಮಯದಿಂದ ಭೂಮಿಯನ್ನ ಖರೀದಿ ಮಾಡಲಿಕ್ಕೆ ನೋಡ್ತಾ ಇದ್ದೀರಿ, ಅದು ಸಾಧ್ಯ ಆಗ್ತಾ ಇಲ್ಲ, ಏನೋ ಅಡೆತಡೆಗಳು ಬರ್ತಾ ಇದೆ, ಮನೆ ತಗೊಳಕ್ ಆಗ್ತಾ ಇಲ್ಲ. ಖಂಡಿತವಾಗ್ಲೂ ಕೂಡ ಈ ರತ್ನಗಳನ್ನು ಧರಿಸ್ಕೊಳ್ಳಿ, ನಿಮ್ಮ ಗ್ರಹಗತಿಗಳು ನಿಮಗೆ ಸಪೋರ್ಟ್ ಮಾಡುತ್ತೆ. ಇದನ್ನ ಯಾರೆಲ್ಲ ಧರಿಸ್ಬೋದು? ಹೆಣ್ಣು ಮಕ್ಕಳು ಹಾಕೋಬೋದಾ, ಮಕ್ಕಳು ಹಾಕೋಬೋದಾ, ವೃದ್ಧರು ಹಾಕೋಬೋದಾ? ಖಂಡಿತವಾಗ್ಲೂ ಕೂಡ ಉತ್ತರವನ್ನ ಕೊಡ್ತಾ ಇದ್ದೇನೆ. ನೋಡಿ, ಈ ರತ್ನಗಳನ್ನ 13 ವರ್ಷಕ್ಕೆ ಮೇಲ್ಪಟ್ಟ ಯಾರಾದರೂ ಕೂಡ ಇದನ್ನ ಧರಿಸ್ಬೋದು. ಹೆಣ್ಣು ಗಂಡು ಅನ್ನೋ ಒಂದು ಯಾವುದೇ ಭೇದ ಭಾವ ಇಲ್ಲದೆ ಖಂಡಿತವಾಗ್ಲೂ ಕೂಡ ಯಾವ ರೀತಿ ಉಂಗುರಗಳನ್ನ, ಈ ಹವಳಗಳನ್ನ ಅಥವಾ ಯಾವ ಯಾವ ರತ್ನಗಳನ್ನು ನೀವು ಧರಿಸ್ತಾ ಇದ್ರಿ ಕೈಯಲ್ಲಿ, ಅದರ ಬದಲಿಗೆ ಇದಿರೋದಷ್ಟೇ. ಹಾಗಾಗಿ
ಇದು ಖಂಡಿತವಾಗ್ಲೂ ಕೂಡ ಕಲ್ಲಿಂದನೇ ಮಾಡಿರ್ತಕ್ಕಂಥದ್ದು. ರಾ ಕಲ್ಲೇನು ಬರುತ್ತಲ್ಲ ಅದನ್ನು ಎಕ್ಸ್ಟ್ರಾಕ್ಟ್ ಮಾಡಿ ಅದರಿಂದಾಗಿ ಈ ರೀತಿ ಒಂದು ರೌಂಡ್ ಬೀಡ್ಸನ್ನು ಮಾಡಿ ಆನಂತರವೇ ಇದನ್ನು ಒಂದು ಪೂಜೆ ಮಾಡಿದ ನಂತರವೇ ನಿಮಗೆ ಕಳಿಸ್ಕೊಡ್ತೇವೆ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಇದನ್ನು ಧರಿಸ್ಬೋದು. ಹಾಗೆ ಇದನ್ನು ಯಾವ ಕೈಗೆ ಧರಿಸ್ಬೇಕು ಅಂತ ಹೇಳಿ ಬಹಳಷ್ಟು ಜನ ಪ್ರಶ್ನೆಗಳನ್ನ ಕೇಳ್ತಾ ಇದ್ರಿ. ನೀವೇನಾದರೂ 35 ವರ್ಷಕ್ಕೆ ಒಳಪಟ್ಟಿದ್ರೆ ನಿಮ್ಮ ಎಡಗೈಗೆ ಧರಿಸ್ಕೊಳ್ಳಿ, 35 ವರ್ಷಕ್ಕೆ ಮೇಲ್ಪಟ್ಟಿದ್ರೆ ನಿಮ್ಮ ಬಲಗೈಗೆ ಧರಿಸ್ಕೊಳ್ಳಿ. ಇದನ್ನ ಯಾವಾಗ ತೆಗಿಬೇಕು ಅಂತ ಹೇಳಿ ಬಹಳಷ್ಟು ಜನ ಕೇಳ್ತಾ ಇದ್ರಿ. ಇದಕ್ಕೆ ಉತ್ತರ, ರಾತ್ರಿ ಮಲಗುವಂತಹ ಸಂದರ್ಭದಲ್ಲಿ ಇದನ್ನ ನೀವು ತೆಗೆದಿಡಬೇಕು. ಹಾಗೆ ಸ್ನಾನ ಆದ ನಂತರವೇ ಇದನ್ನ ಧರಿಸ್ಕೋಬೇಕಾಗ್ತದೆ. ಮನೆಯಿಂದ ಹೊರ ಹೋಗೋದಕ್ಕಿಂತ ಮುಂಚೆ ಖಂಡಿತವಾಗ್ಲೂ ಧರಿಸ್ಕೊಂಡೇ ಇದನ್ನ ಹೊರಗಡೆ ಹೋಗಿ. ಖಂಡಿತವಾಗ್ಲೂ ನಿಮ್ಮ ಕೆಲಸ ಕಾರ್ಯ ಯಾವುದೇ ಅಡೆತಡೆ ಇಲ್ಲದೆ ಕೂಡ ಸಕ್ಸಸ್ ಆಗುತ್ತೆ. ಇದನ್ನ ಮಾಂಸಾಹಾರ ತಿನ್ಕೊಂಡು ಧರಿಸ್ಕೋಬೋದಾ ಅಂತ ಹೇಳಿ, ಯದ್ಭಾವಂ ತದ್ಭವತಿ ಅಂತ ಹೇಳ್ತಕ್ಕಂಥದ್ದು. ಇದನ್ನ ಖಂಡಿತವಾಗ್ಲೂ ಕೂಡ ಧರಿಸ್ಕೊಂಡೇ ಇರಬಹುದು. ಇನ್ನಷ್ಟು ಜನ ಕೇಳ್ತಾ ಇದ್ದಂತಹ ಪ್ರಶ್ನೆ, ಹೆಣ್ಣು ಮಕ್ಕಳು ಅವರ ರಜಾ ದಿನಗಳಲ್ಲಿ ಇದನ್ನ ಧರಿಸ್ಬೋದಾ ಅಂತ. ಖಂಡಿತವಾಗ್ಲೂ ಕೂಡ ಧರಿಸ್ಬೋದು. ಆದ್ರೆ 5 ದಿನ ಕಳೆದ ನಂತರದಲ್ಲಿ ಇದನ್ನ ಶುದ್ಧ ಮಾಡಬೇಕಾಗತ್ತೆ. ಇದನ್ನ ಶುದ್ಧ ಮಾಡೋದು ಹೇಗೆ ಅಂತ ಹೇಳಿ ಬಹಳಷ್ಟು ಜನಕ್ಕೆ. ಇದನ್ನ ಶುದ್ಧ ಮಾಡಲಿಕ್ಕೆ ಹರಿಯುವ ನೀರನ್ನ ಉಪಯೋಗಿಸ್ಬೋದು. ಹರಿಯುವ ನೀರಂದ್ರೆ ನದಿನೇ ಆಗ್ಬೇಕು ಅಂತ ಇಲ್ಲ. ನಿಮ್ಮ ಮನೆ ಹೊರಗಡೆ ಇರತಕ್ಕಂತಹ ನಲ್ಲಿ ಯಾವುದಾದ್ರೂ ಇತ್ತು ಅಂದರೆ ಆ ಟ್ಯಾಪನ್ನು ಆನ್ ಮಾಡಿ, ಈ ಒಂದು ರತ್ನಗಳೇನಿರುತ್ತಲ್ಲ ಟ್ಯಾಪನ್ನು ಆನ್ ಮಾಡಿಬಿಟ್ಟು ಒಂದು 5 ಬಾರಿ ಹಿಂಗೆ ಹಿಡಿದುಬಿಟ್ಟು ಎಲ್ಲ ರತ್ನಗಳನ್ನು ಕೂಡ ತೊಳಿರಿ, ಆಯಿತಾ. ಈ ರೀತಿ ತೊಳೆಯೋದ್ರಿಂದ ಎಲ್ಲವೂ ಕೂಡ ಶುದ್ಧ ಆಗುತ್ತೆ, ಅದರಲ್ಲಿರೋ ನೆಗೆಟಿವಿಟಿ ಎಲ್ಲ ಹೋಗುತ್ತೆ. ಇದು ಸುಲಭವಾದ ರೀತಿಯಲ್ಲಿ ಮಾಡ್ತಕ್ಕ. ಇನ್ನಷ್ಟು ಶುದ್ಧ ಮಾಡುವ ತಂತ್ರಗಳೇನು ಅಂದರೆ, ಒಂದು ಹುಣ್ಣಿಮೆಯ ದಿನ ಚಂದ್ರನ ಬೆಳಕಲ್ಲಿ ಈ ಕ್ರಿಸ್ಟಲ್ಗಳನ್ನು ಖಂಡಿತವಾಗ್ಲೂ ಚಂದ್ರನ ಬೆಳಕಿಗೆ ರಾತ್ರಿ ಪೂರ್ತಿ ಇಡಿ. ಇದರಿಂದಾಗಿ ಈ ಎಲ್ಲ ಕ್ರಿಸ್ಟಲ್ಗಳು ಕೂಡ ತುಂಬ ಚಾರ್ಜ್ ಆಗುತ್ತೆ. ಈ ರೀತಿ ಚಾರ್ಜ್ ಮಾಡೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಸಕ್ಸಸ್ ಆಗುತ್ತೆ. ಹಾಗೂ ಇದು ಇನ್ನಷ್ಟು ನಿಮಗೆ ಶುಭ ಫಲವನ್ನು ಕೊಡುತ್ತೆ. ಇದು ಯಾವುದು ಕೂಡ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂದರೆ ಸೆಲೆನೈಟ್, ಈ ಪ್ಲೇಟನ್ನು ನೀವು ಬಳಸ್ಕೊಂಡು ಈ ಕ್ರಿಸ್ಟಲ್ಗಳನ್ನು ಶುದ್ಧ ಮಾಡ್ಕೋಬಹುದು. ಹಾಗೆ ನಿಮ್ಮ ಒಂದೊಂದು ಸಮಸ್ಯೆಗೂ ಕೂಡ ಈ ಕ್ರಿಸ್ಟಲ್ಗಳಿಂದ ಪರಿಹಾರವನ್ನು ಕಂಡ್ಕೋಬಹುದು. ಖಂಡಿತವಾಗ್ಲೂ ಕೂಡ ಇದೆಲ್ಲವನ್ನ ಕೂಡ ಮಾಡಿ ಈ ಕ್ರಿಸ್ಟಲ್ಗಳನ್ನ ಈಗಾಗಲೇ ಬಹಳಷ್ಟು ಜನ ಧರಿಸ್ಕೊಂಡಿದ್ದೀರಾ. ಖಂಡಿತವಾಗ್ಲೂ ನಿಮಗೂ ಕೂಡ ಒಳ್ಳೆ ಶುಭದಾಯಕ ಫಲಗಳು ಕೂಡ ಪ್ರಾಪ್ತಿ ಆಗ್ತಾ ಇರುತ್ತದೆ. ಹಾಗೆ ಇನ್ನಷ್ಟು ಜನರಿಗೂ ಕೂಡ ಈ ಕ್ರಿಸ್ಟಲ್ಗಳ ಬಗ್ಗೆ ಹೇಳಿ, ಇದನ್ನ ಧರಿಸೋದ್ರಿಂದ ನಿಮ್ಮ ಕೆಲಸ ಕಾರ್ಯಗಳು ಯಾವುದೇ ಅಡೆತಡೆ ಇಲ್ಲದೆ ಸಕ್ಸಸ್ ಆಗುತ್ತೆ. ಈ ಮಣಿಗಳು ನಿಮಗೂ ಬೇಕಾಗಿದ್ರೆ ಖಂಡಿತವಾಗ್ಲೂ ಕೂಡ ಕೆಳಕಂಡ ನಂಬರ್ಗೆ ಕರೆ ಮಾಡುವ ಮುಖಾಂತರದಲ್ಲಿ ಅದನ್ನು ತರಿಸ್ಕೊಳ್ಳಿ. ಇದನ್ನ ನಿಮ್ಮ ಹೆಸರಲ್ಲೇ ಪ್ರಾಣ ಪ್ರತಿಷ್ಠಾಪನೆಯನ್ನ ಮಾಡಿ ನಿಮಗೆ ಕಳಿಸ್ಕೊಡ್ತೇವೆ. ಹಾಗಾಗಿ ನಿಮ್ಮ ಎಲ್ಲಾ ಕೆಲಸ ಕಾರ್ಯಗಳು ಕೂಡ ಇದರಿಂದಾಗಿ ಸಿದ್ಧಿಯಾಗುತ್ತೆ. ಇನ್ನ ಜೂನ್ ತಿಂಗಳ ಭವಿಷ್ಯ ಯಾವ ರೀತಿ ಇರುತ್ತೆ ಅಂತ ನೋಡೋದಾದ್ರೆ, ಈ ಮಾಸದಲ್ಲಿ ಸಂತೋಷ, ಸಂತಸ ಅಂತಕ್ಕಂಥದ್ದು ಮೀನರಾಶಿಯವರ ಜೀವನದಲ್ಲಿ ಖಂಡಿತವಾಗ್ಲೂ ಕೂಡ ನಿಲ್ಲುತ್ತೆ. ಹಾಗೆ ವೃತ್ತಿಯಲ್ಲಿ ಸ್ವಲ್ಪ ಇಂಪ್ರೂವ್ಮೆಂಟ್ ಅಂತಕ್ಕಂಥದ್ದು ಕೂಡ ಆಗುತ್ತೆ. ಈಗ ಶನಿ ನಿಮ್ಮ ರಾಶಿಗೆ ಬಂದಿರೋದ್ರಿಂದ ಸ್ವಲ್ಪ ಎಲ್ಲದರಲ್ಲೂ ಕೂಡ ಬಿಟ್ಟು ಇಡದಂಗಿರುತ್ತೆ. ಯಾಕಂದ್ರೆ ಕೆಲಸ ಕಾರ್ಯಕ್ಕೆ, ಒಂದು ಕೆಲಸಕ್ಕೆ ಹಲವಾರು ಬಾರಿ ಓಡಾಡುವಂತಹ ಪರಿಸ್ಥಿತಿ ಕೂಡ ನಿರ್ಮಾಣ ಆಗುವಂತ ಸಾಧ್ಯತೆ ಇರುವಂತದ್ದು. ಹಾಗಾಗಿ ಸ್ವಲ್ಪ ನಿಮ್ಮ ಸಂತಾನಕ್ಕೆ ಯಾರಾದ್ರೂ ಪ್ರಯತ್ನ ಪಡ್ತಾ ಇದ್ರೆ ಸ್ವಲ್ಪ ಒಂದು ಮಧ್ಯಮ ಫಲ ಅಂತ ಹೇಳ್ತೀನಿ. ನೀವು ಪ್ರಯತ್ನ ಪಡ್ತಾ ಇದ್ರೆ ಈ ಮಾಸದಲ್ಲಿ ಸ್ವಲ್ಪ ಮಧ್ಯಮ ಫಲ ಇರುವಂತದ್ದು ಸಂತಾನದ ವಿಚಾರಕ್ಕೆ. ಹಾಗೆ ವಿವಾಹದಲ್ಲೂ ಕೂಡ ಸ್ವಲ್ಪ ವಿಳಂಬ ಆಗುವಂತಹ ಸಾಧ್ಯತೆಗಳಿರುವಂತದ್ದು. ನಿಮ್ಮ ಕೆಲಸ ಕಾರ್ಯಗಳೆಲ್ಲವೂ ಕೂಡ ನೆರವೇರುವಂತಹ ಸಾಧ್ಯತೆ ಇದೆ. ಕೋರ್ಟ್ ಕೇಸ್ ನಲ್ಲಿ ಜಯ ಆಗುವಂತಹ ಸಾಧ್ಯತೆ ಕೂಡ ಮೀನರಾಶಿಯವರ ಜೀವನದಲ್ಲಿ ಇರುವಂತದ್ದು. ಬಹಳ ವರ್ಷದಿಂದ ಕೋರ್ಟ್ ಕೇಸ್ ಪೆಂಡಿಂಗ್ ಇತ್ತು ಅಂದ್ರೆ ನಿಮಗೆ ಜಯ ಆಗುವಂತ ಸಾಧ್ಯತೆ, ನ್ಯಾಯ ನಿಮ್ಮ ಕಡೆ ಇದ್ದಾಗ 100% ಜಯ ಆಗೇ ಆಗುತ್ತೆ. ಆದ್ರೆ ಬಹಳಷ್ಟು ವರ್ಷದ ಅಲೆದಾಟ ಏನಿತ್ತಲ್ಲ ಅದೆಲ್ಲವೂ ಕೂಡ ಮೀರಿ ಲಾಭ ಆಗುವಂತಹ ಸಾಧ್ಯತೆ ಕೂಡ ಈ ಮಾಸದಲ್ಲಿ ಹೆಚ್ಚಾಗಿ ಇರುವಂತದ್ದು. ಆರೋಗ್ಯವು ಸ್ವಲ್ಪ ಸುಧಾರಣೆ ಆಗುವಂತಹ ಸಾಧ್ಯತೆ ಇರುವಂತದ್ದು. ಹೆಂಡತಿಯ ಕಡೆಯಿಂದ ಸ್ವಲ್ಪ ಲಾಭ ಆಗುವಂತಹ ಸಾಧ್ಯತೆ ಕೂಡ ಇರುವಂತದ್ದು. ಅಭಿವೃದ್ಧಿ ಆಗುವಂತಹ ಸಾಧ್ಯತೆ ಇದೆ. ಹೆಂಡತಿ ಅಥವಾ ಗಂಡ ಎರಡು ಯಾವ್ದಾದ್ರೂ ಕೂಡ ಸ್ವಲ್ಪ ಲಾಭ ಆಗುವಂತಹ ಸಾಧ್ಯತೆ ಖಂಡಿತವಾಗ್ಲೂ ಕೂಡ ಮೀನರಾಶಿಯವರ ಜೀವನದಲ್ಲಿ ಇರುವಂಥದ್ದು. ಮೀನರಾಶಿ ಅಂದರೆ ಸ್ವಲ್ಪ ಚಂಚಲ ಮನಸ್ಥಿತಿ ಇರುವಂಥದ್ದು. ಸ್ವಲ್ಪ ದೃಢ ಮನಸ್ಸು ಮಾಡಿ ವ್ಯವಹಾರಿಗಳು ಕೂಡ ಏನು ಬಿಸ್ನೆಸ್ ವರ್ಕ್ ಆಗ್ತಾ ಇಲ್ಲ, ಮಾಡ್ತಾ ಇಲ್ಲ, ಎಷ್ಟೇ ಕಷ್ಟಪಟ್ಟರು ಕೂಡ ಬಿಸ್ನೆಸ್ ಆಗ್ತಾ ಇಲ್ಲ ಅಂತ ಏನಾದ್ರು ಎರಡು ಮನಸ್ಸಿತ್ತು ಅಂದರೆ ಖಂಡಿತವಾಗ್ಲೂ ಎರಡು ಮನಸ್ಸು ಇಡಕ್ಕೆ ಹೋಗ್ಬೇಡಿ. ಖಂಡಿತವಾಗ್ಲೂ ದೃಢ ನಿರ್ಧಾರ ತಗೊಳ್ಳಿ. ನಿಮ್ಮ ಕೆಲಸ ಕಾರ್ಯಗಳೆಲ್ಲವೂ ಕೂಡ ಸದೃಢವಾಗಿ ಆಗುತ್ತೆ. ಹಾಗೆ ಸ್ವಲ್ಪ ಹೆಂಡತಿ ಮಕ್ಕಳೊಂದಿಗೆ ಎಚ್ಚರಿಕೆಯಿಂದ ಮಾತಾಡಿ. ಯಾಕಂದ್ರೆ ನೀವೇನೋ ಹೇಳಿ ಅವ್ರ ಮನಸ್ಸಿಗೆ ಬೇಜಾರಾಗಿ ಅವರಿಂದ ಲಾಭ ಆಗಿದ್ರು ಕೂಡ ಅವರು ನಿಮ್ಮನ್ನ ಬಿಟ್ಟು ದೂರ ಹೋಗುವಂತಹ ಸಾಧ್ಯತೆ ಕೂಡ ಇರುವಂತದ್ದು. ಸ್ವಲ್ಪ ಎಚ್ಚರಿಕೆಯಿಂದ ಹೇಳಿ. ಪ್ರೇಮಿಗಳಿಗೆ ಅವಮಾನ ಆಗುವಂತಹ ಸಾಧ್ಯತೆ ಇರುವಂತದ್ದು. ವಿದ್ಯಾರ್ಥಿಗಳಿಗೆ ಓದಿನಲ್ಲಿ ಮುತುವರ್ಜಿ ಬೇಕಾಗುತ್ತೆ. ಅಂದ್ರೆ ಅವರ ತಂದೆ ತಾಯಿಗಳು ಸ್ವಲ್ಪ ಇವರ ಬೆನ್ನ ಹಿಂದೆ ಬಿದ್ದು ಓದಿಸಬೇಕಾದಂತಹ ಪರಿಸ್ಥಿತಿ ಕೂಡ ನಿರ್ಮಾಣ ಆಗುತ್ತೆ. ಇನ್ನು ರಾಜಕಾರಣಿಗಳಿಗೆ ಸ್ವಲ್ಪ ಉತ್ತಮವಾದಂತಹ ತಿಂಗಳು ಅಂತ ಹೇಳ್ತೇನೆ. ಲಾಯರ್, ಡಾಕ್ಟರ್, ಇಂಜಿನಿಯರ್ ಎಲ್ಲರಿಗೂ ಕೂಡ ಸ್ವಲ್ಪ ಮಧ್ಯಮ ಫಲಗಳಿರುವಂತದ್ದು. ಹಾಗೆ ಲಾಟ್ರಿ ಅಥವಾ ಜೂಜು ಏನಾದ್ರು ಆಡ್ತಾ ಇರುವಂತವ್ರು ಸ್ವಲ್ಪ ಲಾಭ ಆಗ್ಬೋದು. ಆನಂತರದಲ್ಲಿ ಅದೇ ದುಡ್ಡು ಅದಕ್ಕೆ ಹಾಕ್ತೀನಿ ಅಂತ ಹೇಳಿ ನಷ್ಟ ಆಗುವಂತ ಸಾಧ್ಯತೆ ಕೂಡ ಇರುವಂತದ್ದು. ಈ ಸೂತ್ರವನ್ನ ಯಾವಾಗ್ಲೂ ಕೂಡ ಪಡಿಸಬೇಕಾಗತ್ತೆ. ಓಂ ನಮೋ ಭಗವತೆ ಹನುಮತೆ ನಮಃ ಅಂತ ಹೇಳುವಂತಹ ಮಂತ್ರವನ್ನ ಪ್ರತಿ
ಪ್ರತಿದಿನ ಮೀನರಾಶಿಯವರ ಜಪ ಮಾಡ್ಕೊಳ್ಳಿ. ನಿಮಗೆ ಬರಬಹುದಂತಹ ಕಷ್ಟಗಳೆಲ್ಲವೂ ಕೂಡ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ. ಈ ಮಾಸದಲ್ಲಿ ಶುಭ ಫಲ ಎಲ್ಲವೂ ಕೂಡ ನಿಮಗೆ ಪ್ರಾಪ್ತಿಯಾಗಲಿ. ನಿಮ್ಮ ಮನಸ್ಸಿನಲ್ಲಿರ್ತಕ್ಕಂತಹ ಎಲ್ಲ ಇಚ್ಛೆಗಳು ಕೂಡ ಆ ಭಗವಂತ ನಿಮಗೆ ಕರುಣಿಸಲಿ ಅಂತ ಹೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಸರ್ವೇ ಜನಃ ಸುಖಿನೋ ಭವಂತು.